ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಅಪ್ಕಮಿಂಗ್ ವೀಕ್ಗೆ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. 2023 ಇದು ಏನಾಗಿರುತ್ತೆ, ಲಾಸ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ ಅಪ್ಕಮಿಂಗ್ ವೀಕ್ಗೆ. ಸೊ ಏಂಜಲ್ ಒನ್ ಅಲ್ಲಿ ಆಗಿದ್ದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟ್ ಅಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನಿಮ್ಮ ಕಣ್ಣು ಮುಂದೆ ಏನಿದೆ, ನಿಮಗೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ 21,332 ಕ್ಲೋಸ್ ಆಗಿದೆ. ಸೊ ನಿಮಗೆ ನಿಫ್ಟಿ 50 ಅಲ್ಲಿ ಏನು ನೋಡೋಕೆ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರ್ಯಾಲಿ ಸಹ ನೋಡೋಕೆ ಸಿಕ್ತು. ಹಾಗೂ ಮಾರ್ಕೆಟ್ ಏನಾಗಿದೆ ಈ ಲೆವೆಲ್ ಮಧ್ಯದಲ್ಲಿದೆ. ಸೊ ಈ ಲೆವೆಲ್ ಎಲ್ಲೇ ಬ್ರೇಕ್ ಆದ್ರೂ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗುತ್ತೆ. ಸೊ ನಿಮ್ಮ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಯಾವ್ದಾಗಿರುತ್ತೆ ಅಂದ್ರೆ 21,223 ಆಗಿರುತ್ತೆ ನಿಫ್ಟಿ 50 ಅಲ್ಲಿ. ಸೊ ಅಕಸ್ಮಾತ್ ಆಗಿ ಅದೇನಾದ್ರೂ ಬ್ರೇಕ್ ಆದ್ರೆ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗ್ಬೋದು ಕೆಳಗಡೆ ತನಕ. ಸೊ ಅದಾಗಿದ ತಕ್ಷಣ ನಿಮ್ಮ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ 21,100 ಆಗಿರ್ಬೋದು ಅಥವಾ 21,072 ಏನಾಗಿರುತ್ತೆ, ಅದು ನಿಮ್ಮ ನಿಫ್ಟಿ 50 ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನಿಮ್ಮ ನಿಫ್ಟಿ 50 ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ಬೋದು ಅಂದರೆ 21,000 ನೋಡ್ಬೋದು. ಸೊ 21,000 ಏನಿದೆ ಅದೊಂದು ಸಹ ನಿಮಗೆ ಅಲ್ಲೊಂದು ಸಹ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ನೋಡೋಕೆ ಸಿಗ್ಬೋದು. ಸೊ ಅದು ಇಲ್ಲ ಅಂದರೆ 20,974 ಏನಿದೆ ಅದು ನಿಫ್ಟಿ 50 ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನಿಮ್ಮ ಅಪ್ಕಮಿಂಗ್ ವೀಕ್ಸ್ಗೆ. ಸೊ ನೀವು ನಿಫ್ಟಿ 50 ಈ ಮೂರು ಲೆವೆಲ್ಸ್ ಅಲ್ಲಿ ಏನಾದರೂ ಪ್ರೈಸ್ ಬಂದರೆ ಅಲ್ಲಿ ಒಂದು ಒಳ್ಳೆ ಸಪೋರ್ಟ್ ತಗೊಳ್ಳೋದು ಸಹ ನೋಡ್ಬೋದು. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದಂದ್ರೆ 21,394 ಏನಿದೆ ಅದು ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಮಾರ್ಕೆಟ್ ಏನಿದೆ ಈ ಎರಡು ಲೆವೆಲ್ ಮಧ್ಯದಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಯಾವಾಗ ಮೇಲ್ಗಡೆ ಈ ಲೆವೆಲ್ ನ ಬ್ರೇಕ್ ಮಾಡುತ್ತೆ, ಯಾವ್ದಂದ್ರೆ 21,394 ಬ್ರೇಕ್ ಆದ ತಕ್ಷಣ ನಿಮಗೆ ಒಂದು ಒಳ್ಳೆ ಮೊಮೆಂಟಮ್ ನೋಡೋಕೆ ಸಿಗುತ್ತೆ. ಎಲ್ಲಿ ತನಕ ಅಂದ್ರೆ 21,500 ತನಕ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗ್ಬೋದು. ಸೊ 21,500 ಏನಿದೆ ಅದು ನಿಮ್ಮ ಸೆಕೆಂಡ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ 21,500 ಒಂದು ಸೈಕಾಲಜಿಕಲ್ ನಂಬರ್ ಆದ ಕಾರಣದಿಂದ ನಿಮ್ಗೆ ಏನಾಗುತ್ತೆ ಅಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ಸಹ ನೋಡೋಕೆ ಸಿಗ್ಬೋದು. ಅಕಸ್ಮಾತ್ ಆಗಿ ಅದು ಸಹ ಬ್ರೇಕ್ ಆದ್ರೆ ನೀವು ನಿಫ್ಟಿ 50 ಅರೌಂಡ್ 21,600 ತನಕ ಟ್ರೇಡ್ ಆಗೋದು ನೋಡ್ಬೋದು. ಸೊ ಅದು ಸಹ ಬ್ರೇಕ್ ಆದ್ರೆ ನಿಮಗೆ ಅಲ್ಲಿಂದ ಒಂದು ಇನ್ನೂ ಒಳ್ಳೆ ಬುಲ್ಲಿಶ್ ರ್ಯಾಲಿ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಬನ್ನಿ ಈಗ ಬ್ಯಾಂಕ್ ನಿಫ್ಟಿದು ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗೋಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 47,458 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ಬೋದು ಅಂದರೆ 47,244 ಅಲ್ಲಿ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 46,863 ನೋಡ್ಬೋದು. ನಿಮ್ಮ ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ನೀವು ಸಪೋರ್ಟ್ ಲೆವೆಲ್ನ ಒಂದು ಸಪೋರ್ಟ್ ಲೈನ್ ತರ ನೋಡ್ಬೇಡಿ, ಒಂದು ಝೋನ್ ತರ ನೋಡಿ. ಸೊ ಅದಕ್ಕೆ 47,000 ಹತ್ರ ಬಂದರೂ ಸಹ ನಿಮಗೆ ಒಂದು ಸಪೋರ್ಟ್ ಸಹ ನೋಡೋಕೆ ಸಿಗ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಎಲ್ಲಿ ನೋಡ್ಬೋದು ಅಂದರೆ ಮೂರನೇ ಸಪೋರ್ಟ್ ತಗೊಳ್ಳೋದು 46,492 ಅಥವಾ ನಾನು ಹೇಳ್ದಂಗೆ 46,500 ಏನಿರುತ್ತೆ ನಿಮಗೆ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡೋಕೆ ಸಿಗುತ್ತೆ. ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮ ಮೊದಲ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೀವೆಲ್ಲ ನೋಡ್ಬೋದು ಅಂದರೆ 42,637 ಏನಿದೆ ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೊದಲೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಆಗಿ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಇಲ್ಲೆಲ್ಲ ಟ್ರೇಡ್ ಮಾಡಿ ವಾಪಸ್ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಿದೆ ಅಂದರೆ ನಿಮ್ಗೆ ಈ ಲೆವೆಲ್ ಏನಾಗಿರುತ್ತೆ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಎಲ್ಲಿ ರಿಜೆಕ್ಷನ್ ತಗೊಳ್ಳೋದು ನೋಡ್ಬೋದು ಅಂದರೆ 48,000 ಏನಿದೆ ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಥವಾ ರಿಜೆಕ್ಷನ್ ಲೆವೆಲ್ ಇದೆ. ಅಥವಾ ನಿಮಗೆ 47,963 ಸಹ ನಿಮಗೆ ಒಂದು ರಿಜೆಕ್ಷನ್ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಎರಡು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಈ ಎರಡನೇ ಇಂಪಾರ್ಟೆಂಟ್ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 48,181 ಏನಿದೆ ನಿಮ್ಮ ಮೂರನೇ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನ ನೋಡಬಹುದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ನಿಮ್ಮ ಅಪ್ಕಮಿಂಗ್ ಟ್ರೇಡಿಂಗ್ ವೀಕ್ಗೆ. ಸೊ ನೀವು ಇನ್ಸ್ಟಾ ಟ್ರೇಡ್ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ನೀವು ಇಲ್ಲಿ ಸುಲಭವಾಗಿ ಕಾಲ್ ಆಪ್ಷನ್ಸ್ ಬೈ ಮಾಡಬೇಕಂದ್ರೆ ಇಲ್ಲಿ ಬೈ ಕಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಾಲ್ ಆಪ್ಷನ್ಸ್ ನ ಬೈ ಮಾಡಬಹುದು. ಅಥವಾ ಪುಟ್ ಆಪ್ಷನ್ಸ್ ಬೈ ಮಾಡಬೇಕಂದ್ರೆ ಇಲ್ಲಿ ಬೈ ಪುಟ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸುಲಭವಾಗಿ ಪುಟ್ ಆಪ್ಷನ್ಸ್ ನ ಬೈ ಮಾಡಬಹುದು. ಅಥವಾ ನೀವು ಆಪ್ಷನ್ ಚೈನ್ ನೋಡಬೇಕಂದ್ರೆ ಇಲ್ಲಿ ಆಪ್ಷನ್ ಚೈನ್ ಅಂತ ಆಪ್ಷನ್ಸ್ ಇದೆ. ನೀವು ಯಾವ್ದಾದ್ರು ಟ್ರೇಡ್ ತಗೊಂಡ್ರೆ ನಿಮ್ಮ ಆರ್ಡರ್ಸ್ ಗಳು ನೋಡಬೇಕಂದ್ರೆ ಇಲ್ಲಿ ಆರ್ಡರ್ಸ್ ಆಪ್ಷನ್ಸ್ ಇದೆ. ಈ ಆರ್ಡರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ತಗೊಂಡಿರೋ ಟ್ರೇಡ್ ಓಪನ್ ಆರ್ಡರ್ಸ್, ಕ್ಲೋಸ್ಡ್ ಆರ್ಡರ್ಸ್ ಎಲ್ಲ ತೋರಿಸುತ್ತೆ. ಹಾಗೂ ನಿಮಗೆ ಇಲ್ಲೊಂದಷ್ಟು ಟ್ರೇಡಿಂಗ್ ಟೂಲ್ಸ್ಗಳು ಕಾಣಿಸುತ್ತೆ ನೋಡಿ, ಈ ಟೂಲ್ಸ್ನು ಸಹ ನೀವು ಸುಲಭವಾಗಿ ಯೂಸ್ ಮಾಡಬಹುದು. ಸೊ ಈ ಥರ ನೀವು ಇನ್ಸ್ಟಾ ಟ್ರೇಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಇನ್ಸ್ಟಾ ಟ್ರೇಡು ನಿಮ್ಮ ಆಪ್ಷನ್ ಟ್ರೇಡಿಂಗ್ನ ಸುಲಭ ಮಾಡುತ್ತೆ. ಸೊ ಈ ವಿಡಿಯೋ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವೇನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.